ಈಗಾಗಲೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನಿನ್ನೆ ಲೋಕಾಯುಕ್ತರಿಗೂ ಕೂಡ ವರದಿಯನ್ನ ಕೊಟ್ಟಿದ್ದಾರೆ, ಮಾಹಿತಿಯನ್ನ ಕೊಟ್ಟಿದ್ದಾರೆ. 14 ನಿವೇಶನಗಳು ಸಂಪೂರ್ಣ ಅಕ್ರಮ ನಡೆದಿದೆ, ಫೋರ್ಜರಿ ನಡೆದಿದೆ. ಜೊತೆಗೆ 700 ಕೋಟಿಗೂ ಹೆಚ್ಚು ಒಂದು ಭ್ರಷ್ಟಾಚಾರ ಮೈಸೂರಿನ ಮೋಡಾದಲ್ಲಿ ನಡೆದಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಕ್ರಮವಾಗಿ ನಿವೇಶನಗಳನ್ನ ಮಾರ್ಕೊಂಡಿದ್ದಾರೆ. ಬಡವರ ಆಗ್ಬೇಕಾಗಿರ್ತಕ್ಕಂಥ ನಿವೇಶನಗಳು ದಲ್ಲಾಳಿಗಳಿಗೆ, ರಿಯಲ್ ಎಸ್ಟೇಟ್ ಏಜೆಂಟ್ರಿಗೆ ಹಣವನ್ನು ತೆಗೆದುಕೊಂಡು ಕೊಟ್ಟಿದ್ದಾರೆ ಅನ್ನುವ ಅಂಶ ಈಗ ಬಹಿರಂಗ ಆಗ್ತಾ ಇದೆ. ಇದೆಲ್ಲದರ ನಡುವೆ ಹಾಸನದಲ್ಲಿ ಜನಕಲ್ಯಾಣ ಯಾತ್ರೆ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ರಾಜ್ಯದಲ್ಲಿ ಯಾವುದೇ ಒಂದು ಜನಕಲ್ಯಾಣ ಇವತ್ತು ರಾಜ್ಯದಲ್ಲಿ ಆಗ್ತಾ ಇಲ್ಲ. ಯಾವ ಶಾಸಕರುಗಳು ಪಾಪ ಕಷ್ಟಪಟ್ಟು ಚುನಾವಣೆ ಗೆದ್ದು ಹೊಸ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಕೊಡ್ತಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಗುದ್ಲಿ ಪೂಜೆ ಮಾಡ್ಬೋದು ಅಂತೇಳಿ ಗುದ್ಲಿ ಹಿಡ್ಕೊಂಡು ಓಡಾಡ್ತಿದ್ರು. ಆ ಗುದ್ಲಿಗಳು ಕೂಡ ಈಗ ಮನೆ ಸೇರ್ಕೊಂಡಿದೆ, ಗೂಡು ಸೇರ್ಕೊಂಡಿದೆ. ಯಾವುದೇ ಗುದ್ಲಿ ಪೂಜೆ, ಯಾವುದೇ ಅಭಿವೃದ್ಧಿ ಶಂಕುಸ್ಥಾಪನೆ ಯಾವುದೂ ಕೂಡ ನಡೀತಾ ಇಲ್ಲ. ಇಂಥ ಅಭಿವೃದ್ಧಿ ಶೂನ್ಯ ಸರ್ಕಾರ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ನಾಡಿನ ಜನತೆ ನೋಡಿರಲಿಲ್ಲ. ಅಂತ ಒಂದು ದರಿದ್ರ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥದ್ದು. 3 ಉಪಚುನಾವಣೆಗಳು ಗೆದ್ದಿರ್ಬೋದು. ಹಿಂದೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ನಂಜನಗೂಡು, ಗುಂಡಲಪೇಟೆ 2 ಚುನಾವಣೆನ ಗೆದ್ದಿದ್ರು. ಅದಾಗ 1 ವರ್ಷದಲ್ಲೇನೆ 80 ಸೀಟ್ಗಳನ್ನ ಪಡೆದುಕೊಂಡಿದ್ರು. ಬಿಜೆಪಿ 104 ಸ್ಥಾನಗಳನ್ನ ಗೆದ್ದಿದ್ವಿ. ಹಾಗಾಗಿ ಇವೆಲ್ಲವೂ ಕೂಡ ಮರ್ತಂತೆ ಕಾಣ್ತಾ ಇದೆ. ಅಧಿಕಾರದ ದರ್ಪದಿಂದ ಇವತ್ತೇನು ನಡ್ಕೊಳ್ತಾ ಇದ್ದಾರೆ ಈ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಇವರ ಮಂತ್ರಿಮಂಡಲ, ಮುಂದಿನ ದಿನಗಳಲ್ಲಿ ಜನ ತಕ್ಕ ಪಾಠವನ್ನ ಕಳಿಸ್ತಾರೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಗಾದಿಗೆ ಪೈಪೋಟಿ ನೋಡ್ತಾ ಇದ್ದೀರಿ. ಮೊನ್ನೆಯಿಂದ ಈಗಾಗಲೇ ಶುರುವಾಗಿದೆ. ಬರುವ ದಿನದಲ್ಲಿ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ಬೋದು. ಇಂಥ ಒಂದು ಕೆಟ್ಟ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇದೆ ಅಂದ್ರೆ ಈ ರಾಜ್ಯದ ಜನರ ದುರ್ದೈವ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆ ಪಡ್ತೇನೆ.